ನಾವು ಪದೇ ಪದೇ ಹೇಳ್ತಾನೆ ಇದ್ದೀವಿ, ಜೈಲಲ್ಲಿ ರೌಡಿ ಶೀಟ್ರ ಸಹವಾಸ ಇನ್ಯಾರು ಸಹವಾಸ ಮಾಡೋಕ್ಕಾಗುತ್ತೆ. ಸೊ ಜೈಲಲ್ಲಿ ದರ್ಶನ್ಗೆ ಐಷಾರಾಮಿ ರಾಜಾತಿಥ್ಯ ಪ್ರಕರಣ. ಅಸಲಿಗೆ ದರ್ಶನ್ ಜೈಲಲ್ಲಿ ಸಹವಾಸ ಮಾಡಿರೋದು ರೌಡಿ ಶೀಟರ್ಗಳೇ. ಒಳ್ಳೆಯವರು ಯಾಕೆ ಜೈಲಿಗೆ ಹೋಗಿರ್ತಾರೆ? ಅಲ್ಲೆಲ್ಲ ಇರೋದು ರೌಡಿ ಶೀಟರ್ಗಳು, ಕ್ರಿಮಿನಲ್ಸ್ಗಳೇ. ವಿಲ್ಸನ್ ಗಾರ್ಡನ್ನ ನಾಗನ ಜೊತೆಗೆ ಇದ್ದಿದ್ದು ಮತ್ತೊಬ್ಬ ರೌಡಿ ಕುಳ್ಳಾಸೀನ. ಕೊಲೆ ಕೇಸ್ನಲ್ಲಿ ಸಜೆ ಕೈದಿಯಾಗಿರೋ ಕುಳ್ಳಾಸೀನ. ನನಗೆ ಅದೇ ಪ್ರಶ್ನೆ ಕಾಡ್ತಾ ಇರೋದು, ಶಿಕ್ಷೆಗೆ ಒಳಪಟ್ಟಿರುವಂಥ ಕೈದಿ ವಿಚಾರಣಾಧೀನ ಕೈದಿಗಳ ಜೊತೆಗೆ ಹೇಗೆ ಸೇರ್ಕೊಂಡ? ದೊಡ್ಡಕಲಸಂದ್ರದ ಕುಳ್ಳಾಸೀನನ ಜೊತೆಗೆ ದರ್ಶನ್ ಕಾಣಿಸ್ಕೊಳ್ತಾ ಇರೋದು ಪಂಚಾಯಿತಿ ಮೆಂಬರ್ ಕೊಲೆ ಸುಪಾರಿ ಕೇಸ್ನಲ್ಲಿ ಸಜಾ ಕೈದಿಯಾಗಿರೋದು. ಜೈಲಲ್ಲಿ ಭೂಗತ ಪಾತಕಿಗಳ ಲಿಂಕನ್ನು ದರ್ಶನ್ ಬೆಳೆಸ್ಕೊಂಡ್ರ ಅಂತ. ಫೋಟೋದಲ್ಲಿ ದರ್ಶನ್ ಜೊತೆಗೆ ಇದ್ದವರಲ್ಲಿ ಇಬ್ಬರು ರೌಡಿ ಶೀಟರ್. ಅಸಲಿಗೆ ಇಬ್ಬರು ರೌಡಿ ಶೀಟರ್ಗಳಿಗೆ ದರ್ಶನ್ ಈಸಿಯಾಗಿ ಸಿಗ್ತಾ ಇದ್ದಾರ? ರೂಲ್ಸ್ಗಳು ಎಲ್ಲಿ ಹೋಯ್ತು? ಜೈಲು ಸಿಬ್ಬಂದಿ ಬೇಕಾಬಿಟ್ಟಿಯಾಗಿ ಬಿಟ್ಟಿದ್ದಾರಾ? ಇನ್ನು ಪರಪ್ಪನ ಅಗ್ರಹಾರದಲ್ಲಿ ದಾಸ ಬಿಂದಾಸ ಲೈಫ್ ಪ್ರಕರಣ ಏನಿದೆ, ಜೈಲಲ್ಲಿ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ ನಾಗ ರಾಯಲ್ ಲೈಫ್. ಅಧಿಕಾರಿಗಳೇ ಶಾಕ್ ಆಗ್ಬಿಟ್ಟಿದ್ದಾರೆ. ಜನ ಇನ್ನೇನು, ಬ್ರ್ಯಾಂಡೆಡ್ ಬಟ್ಟೆ, ಬ್ರ್ಯಾಂಡೆಡ್ ಶೂ, ರುಚಿಯಾದ ಊಟ, ಮೊಬೈಲು, ಐಷಾರಾಮಿ ವೆಸ್ಟರ್ನ್ ಟಾಯ್ಲೆಟು, ಕಾಸ್ಟ್ಲಿ ಹಾಸಿಗೆ, ಜಿಮ್ ಉಪಕರಣ, ಹೀಗೆ ವಿಲ್ಸನ್ ಗಾರ್ಡನ್ ನಾಗ ರಾಯಲ್ ಲೈಫ್ ಒಂದ ಎರಡ ಜೈಲಲ್ಲಿ. ನಾಗ ಮತ್ತು ಬೇಕರಿ ರಘುವಿನ ಹೈಫೈ ಬ್ಯಾರೆಕ್ ನೋಡಿ ಸಿಸಿಬಿ ಅಧಿಕಾರಿಗಳೇ ಶಾಕ್ ಆಗಿ ಹೋಗಿದ್ದಾರಂತೆ. ಆ ನಿಟ್ಟಿನಲ್ಲಿ ಜೈಲಿನಲ್ಲಿರೋದು. ಅದಕ್ಕೆ ಹೇಳಿರೋದು, ಇದು ಜೈಲಲ್ಲ, ಇದು ಕ್ರಿಮಿನಲ್ಸ್ಗಳ ರೆಸಾರ್ಟ್ ಅಂತ ಹೇಳಿ. ಜೈಲಲ್ಲಿ ನೊಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ಆಗ ಹೈಫೈ ಲೈಫನ್ನು ಹೇಗಿದೆ ಅಂತ ಬ್ರ್ಯಾಂಡೆಡ್ ಬಟ್ಟೆ ಹಾಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬ್ರ್ಯಾಂಡೆಡ್ ಶೂ, ರುಚಿಯಾದ ಊಟ, ಮೊಬೈಲು, ಐಷಾರಾಮಿ ವೆಸ್ಟರ್ನ್ ಟಾಯ್ಲೆಟು, ಕಾಸ್ಟ್ಲಿ ಹಾಸಿಗೆ, ಜಿಮ್ ಉಪಕರಣ, ಹೀಗೆ ವಿಲ್ಸನ್ ಗಾರ್ಡನ್ ನಾಗ ರಾಯಲ್ ಲೈಫು ಜೈಲಲ್ಲಿ ಇರೋದು. ನಾಗ ಧರಿಸಿದ್ದ ಬಾಲ್ಮೈನ್ ಟಿ ಶರ್ಟ್ ಬೆಲೆಯೇ 15ರಿಂದ 20 ಸಾವಿರ ರೂಪಾಯಿ. ಅಲ್ಲಿ ಹಾಕ್ಕೊಂಡಿರೋದು ಇದೆಯಲ್ಲ ಟಿ ಶರ್ಟ್, 15ರಿಂದ 20 ಸಾವಿರ. ದುಬೈ ಸೇರಿದಂತೆ ಫಾರಿನ್ ಕಾಸ್ಟ್ಲಿ ಬ್ರ್ಯಾಂಡ್ ಟಿ ಶರ್ಟನ್ನು ಧರಿಸಿರೋದು. ಬ್ಯಾರೆಕ್ನಲ್ಲಿ 5-6 ಜೊತೆಗೆ ಬ್ರ್ಯಾಂಡೆಡ್ ಶೂ, ಕೆಜಿ ಗಟ್ಟಲೆ ಡ್ರೈ ಫ್ರೂಟ್ಸ್ ಅಂತೆ. ಓಹೋ. ನಾಗನ ಹೈಫೈ ಬ್ಯಾರೆಕ್ ನೋಡಿ ಸಿಸಿಬಿ ಅಧಿಕಾರಿಗಳು ಶಾಕ್ ಆಗಿ ಹೋಗಿದ್ದಾರೆ. ನಾಗನ ಬ್ಯಾರೆಕ್ನಿಂದ ದಾಸನಿಗೆ ಊಟ ಹೋಗ್ತಿರೋ ಆರೋಪ ಇದೆ. ಈ ಆರೋಪದ ನಡುವೆ ಜೈಲಿನಲ್ಲಿ ಹೈಫೈ ದರ್ಶನ್ ವೈರಲ್ ಆಗಿರೋದು ಫೋಟೋ. ಜೈಲಲ್ಲಿ ಇದ್ಕೊಂಡೇ ಬೆದರಿಕೆ ಕಾಲ್ ಮಾಡ್ತಿದ್ದಾರೆ ರೌಡಿ ಶೀಟರ್ಗಳು. ಇಷ್ಟಾದರೂ ಖತರ್ನಾಕ್ ರೌಡಿಗಳು ಬೇರೆ ಜೈಲಿಗೆ ಯಾಕೆ ಶಿಫ್ಟ್ ಮಾಡ್ತಾ ಇಲ್ಲ? ಬೇರೆಡೆ ಶಿಫ್ಟ್ ಮಾಡುವಂತೆ ಕಮಿಷನರ್ ದಯಾನಂದ್ ಅವರು ಕೇಳಿದರು. ಬಟ್ ಆಗಿಲ್ಲ. ಈಗಲಾದ್ರೂ ಶಿಫ್ಟ್ ಮಾಡಬೇಕು, ಇಲ್ಲದೇ ಇದ್ದರೆ ಸಹವಾಸ ದೋಷ